ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ SRTV ಕನ್ನಡ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲಿದ್ದರೆ ಯಾವ ಸೂಚನೆಗಳು ಅಥವಾ ಸಂಕೇತಗಳು ಕಾಣಿಸುತ್ತವೆ ಎಂದು ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಸಾಧಾರಣವಾಗಿ ಪ್ರತಿಯೊಬ್ಬರೂ ಕೂಡ ಲಕ್ಷ್ಮೀ ದೇವಿ ಮನೆಯಲ್ಲಿ ಇರಬೇಕು ಎಂದು ಆಸೆ ಪಡುತ್ತಾರೆ. ಯಾಕಂದರೆ ಲಕ್ಷ್ಮೀ ದೇವಿ ಮನೆಯೊಳಗಿದ್ದರೆ ಅಷ್ಟೈಶ್ವರ್ಯ ಕೂಡ ನಮ್ಮ ಮನೆಯಲ್ಲಿರುತ್ತದೆ ಎಂದು ನಮ್ಮ ನಂಬಿಕೆ. ಲಕ್ಷ್ಮೀ ದೇವಿ ಕೆಲವು ಮನೆಗಳಲ್ಲಿದ್ದರೆ ಕೆಲವು ಮನೆಗಳಲ್ಲಿ ಇರುವುದಿಲ್ಲ. ಶಾಸ್ತ್ರಗಳ ಪ್ರಕಾರ ಆದರೆ ಲಕ್ಷ್ಮೀ ದೇವಿ ಒಟ್ಟು 96 ಜಾಗಗಳಲ್ಲಿ ಅಥವಾ ವಸ್ತುಗಳಲ್ಲಿ ನಿವಾಸವಿರುತ್ತಾರೆ. ಅವುಗಳಲ್ಲಿ ಕೆಲ ಮುಖ್ಯವಾದ ವಸ್ತುಗಳು ಯಾವುದೆಂದರೆ ಅರಿಶಿಣ, ಕುಂಕುಮ, ಚಿನ್ನ, ರತ್ನ, ಮುತ್ತುಗಳು, ಶುಚಿಯಾದ ಬಿಳಿ ಬಟ್ಟೆಗಳು, ಬೆಳ್ಳಿ, ತಾಮ್ರ, ಹಿತ್ತಾಳೆ ಕಳಶ, ಹಸು ಸಗಣಿ, ಹಸು ಕೊಂಬುಗಳ ಮಧ್ಯಭಾಗ, ಹಸು ಹಿಂಭಾಗ, ಶುಭ್ರವಾಗಿರುವಂಥ ಪೂಜಾ ಮಂದಿರ, ಪವಿತ್ರವಾದ ಮನಸ್ಸಿರುವ ಮನುಷ್ಯರು, ದರ್ಬೆಗಳು, ಮಹಾನುಭಾವರು, ಯೋಗಿಗಳು, ಒಳ್ಳೆ ರಾಜ, ಸದಾಚಾರ ಪಾಟಿಸುವ ಬ್ರಾಹ್ಮಣ. ಶುಚಿಯಾಗಿರುವ ಪ್ರತಿ ಜಾಗದಲ್ಲಿ ಲಕ್ಷ್ಮೀ ದೇವಿ ಇರುತ್ತಾಳೆ. ಲಕ್ಷ್ಮಿ ಅಂದರೆ ಲೌಕಿಕ ವ್ಯವಹಾರಗಳಲ್ಲಿ ನಾವು ಬಳಸುವಂಥ ಹಣ ಮಾತ್ರ ಅಲ್ಲ, ಆರೋಗ್ಯ, ಸಂತೋಷ, ನೆಮ್ಮದಿ ಕೂಡ ಲಕ್ಷ್ಮಿನೇ. ಇನ್ನು ನಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ಸ್ಥಿರವಾಗಿ ನೆಲೆಸಬೇಕು ಅಂದರೆ ಏನು ಮಾಡಬೇಕು ಎಂದು ಶಾಸ್ತ್ರಗಳಲ್ಲಿ ವಿವರವಾಗಿ ತಿಳಿಸಿದ್ದಾರೆ. ಅವುಗಳಲ್ಲಿ ಕೆಲವು ಈಗ ನಿಮಗೆ ತಿಳಿಸುತ್ತೇನೆ. ರಂಗೋಲಿ ಅಂದರೆ ಲಕ್ಷ್ಮೀ ದೇವಿಗೆ ತುಂಬ ಇಷ್ಟ. ಹಾಗಾಗಿ ಬೆಳಿಗ್ಗೆ ಎದ್ದ ಕೂಡಲೇ ಮನೆ ಬಾಗಿಲು ತೊಳೆದು ರಂಗೋಲಿ ಬಿಡಿಸಿ ಹೊಸಲಿಗೆ ಅರಿಶಿಣ ಕುಂಕುಮ ಹಚ್ಚಬೇಕು. ಇನ್ನು ಮನೆಯೊಳಗೆ ವ್ಯಕ್ತಿಗಳು ಕೆಟ್ಟ ಮಾತುಗಳು ಮಾತನಾಡುವುದು, ಇತರರನ್ನು ಬೈಯುವುದು, ನಿಂದಿಸುವುದು ಮಾಡಬಾರದು. ಯಾವ ಮನೆಯಲ್ಲಿ ಗಂಡ ಹೆಂಡತಿ ಯಾವಾಗಲೂ ಕಿತ್ತಾಡುತ್ತಾ ಇರುತ್ತಾರೋ, ಯಾವ ಮನೆಯಲ್ಲಿ ಗೃಹಿಣಿ ಯಾವುದೋ ಒಂದು ಅಸಂತೃಪ್ತಿಯಿಂದ ಕೊರಗುತ್ತಾ ಇರುತ್ತಾಳೋ ಆ ಮನೆಗೆ ಲಕ್ಷ್ಮೀ ದೇವಿ ಕಾಲಿಡುವುದಿಲ್ಲ. ಸುಳ್ಳು ಹೇಳುವವರು, ಸಂಜೆ ಹೊತ್ತಿನಲ್ಲಿ ನಿದ್ರಿಸುವವರು, ಸಂಜೆ ಊಟ ತಿನ್ನುವವರು, ಸೋಂಬೇರಿಗಳು ಎಲ್ಲಿರುತ್ತಾರೋ ಲಕ್ಷ್ಮಿ ಅಲ್ಲಿ ಇರುವುದಿಲ್ಲ. ಬೆಳಿಗ್ಗೆ ಹಾಗೂ ಸಂಜೆ ತಪ್ಪದೆ ದೀಪ ಹಚ್ಚಬೇಕು. ಶುಕ್ರವಾರ ಆದರೆ ಹೊಸಲಿನ ಮುಂದೆ ಕೂಡ ತಪ್ಪದೆ ದೀಪ ಹಚ್ಚಬೇಕು. ಅತಿಯಾಗಿ ಮಾತನಾಡುವವರು, ಗುರುಗಳು ಹಿರಿಯರನ್ನು ಬೈಯುವವರು, ಜೂಜಾಟ ಆಡುವವರು, ಅತಿಯಾಗಿ ನಿದ್ರಿಸುವವರು, ಶುಭ್ರತೆ ಇಲ್ಲದಿರುವವರು, ಇವರು ಇರುವಂಥ ಮನೆಗಳಲ್ಲೂ ಕೂಡ ಲಕ್ಷ್ಮೀ ದೇವಿ ಎಂತಹ ಪರಿಸ್ಥಿತಿಯಲ್ಲೂ ಬರುವುದಿಲ್ಲ. ಇನ್ನು ಶಂಕು ಧ್ವನಿ ಕೇಳಿಸದ ಕಡೆ, ತುಳಸಿಯನ್ನು ಪೂಜಿಸದ ಕಡೆ, ದೇವತೆಗಳನ್ನು ಪೂಜಿಸದ ಕಡೆ, ಅತಿಥಿಗಳಿಗೆ ಊಟ ಸತ್ಕಾರ ಮಾಡದಿರುವ ಕಡೆ ಕೂಡ ಲಕ್ಷ್ಮೀ ದೇವಿ ಇರುವುದಿಲ್ಲ. ಚಿಲ್ಲರೆ ಕಾಸುಗಳು, ಅನ್ನ ಹಾಗೂ ಎಳ್ಳನ್ನು ಯಾರು ತಾಸಾರ ಮಾಡಿ ಎಲ್ಲೆಂದರಲ್ಲಿ ಚೆಲ್ಲಾಡುತ್ತಾರೋ ಅವರ ಹತ್ತಿರ ಕೂಡ ಲಕ್ಷ್ಮೀ ದೇವಿ ಬರುವುದಿಲ್ಲ. ಭಕ್ತರನ್ನು ಹಿಂಸಿಸುವವರು, ನಿಂದಿಸುವವರು ಇರುವ ಕಡೆ ಕೂಡ ಲಕ್ಷ್ಮಿ ಇರಲ್ಲ. ಈಗ ನಾವು ಲಕ್ಷ್ಮೀ ದೇವಿ ಮನೆಯೊಳಗಿದ್ದರೆ ಎಂತಹ ಸೂಚನೆಗಳು ಕಾಣಿಸುತ್ತವೆ ಎಂದು ತಿಳಿಯೋಣ. 1. ಲಕ್ಷ್ಮೀ ದೇವಿ ನಿಮ್ಮ ಮನೆಯೊಳಗಿದ್ದರೆ ಸಂಜೆ ಸಮಯದಲ್ಲಿ ಗೆಜ್ಜೆ ಶಬ್ದ ಕೇಳಿಸುತ್ತದೆ. ಅದರ ಜೊತೆ ಸಾಂಬ್ರಾಣಿ ಸುವಾಸನೆ ಕೂಡ ಬರುತ್ತದೆ. ನಿಮ್ಮ ಮನೆಯಲ್ಲಿ ಸಾಂಬ್ರಾಣಿ ಹಚ್ಚದಿದ್ದರೂ ಕೂಡ ಸಾಂಬ್ರಾಣಿ ಸುವಾಸನೆ ಮಾತ್ರ ಮನೆಯಲ್ಲಿ ಬರುತ್ತಲೇ ಇರುತ್ತದೆ. ಆ ರೀತಿ ಸಾಂಬ್ರಾಣಿ ಸುವಾಸನೆ ಬರುತ್ತಿದೆ ಅಂದರೆ ನೀವು ಆ ಕೂಡಲೇ ದೇವರ ಮನೆಯಲ್ಲಿ ಗಂಧದ ಕಡ್ಡಿ ಬೆಳಗಿ ದೇವರನ್ನು ಕೈ ಮುಗಿದು ನಮಸ್ಕಾರ ಮಾಡಿಕೊಳ್ಳಿ. 2. ಪ್ರತಿದಿನ ಅಥವಾ ಆಗಾಗ ಹಸು ಸುಮ್ಮನೆ ನಿಮ್ಮ ಮನೆ ಎದುರು ಬಂದು ಅಂಬಾ ಎಂದು ಕೂಗುತ್ತಿದ್ದರೂ ಕೂಡ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಇದ್ದಾಳೆಂದು ಅರ್ಥ. ನೀವು ಮೇವು ಹಾಕಿದರೂ ಹಾಕದಿದ್ದರೂ ಹಸು ಬಂದು ಕೂಗುತ್ತಿದೆ ಅಂದರೆ ಖಂಡಿತ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಇದ್ದಾಳೆಂದು ಅರ್ಥ. ಆ ರೀತಿ ಹಸು ಬಂದಾಗ ಅದನ್ನ ಸುಮ್ಮನೆ ಓಡಿಸದೆ ಸ್ವಲ್ಪ ತಿನ್ನಲು ಏನಾದರೂ ಕೊಟ್ಟು ಕಳಿಸಿ. ಆಗ ಲಕ್ಷ್ಮೀದೇವಿ ಕೂಡ ಸಂತೋಷಿಸಿ
ಇನ್ನೂ ಹೆಚ್ಚಿನ ಕಾಲ ನಿಮ್ಮ ಮನೆಯಲ್ಲಿ ಉಳಿಯುತ್ತಾಳೆ. 3. ನಿಮ್ಮ ಮನೆಯಲ್ಲಿ ಗಂಡಸರಿಗೆ ಬಲಗಣ್ಣು ಅದುರುವುದು, ಹೆಂಗಸರಿಗೆ ಎಡಗಣ್ಣು ಅದುರುತ್ತಿದ್ದರೆ ಆಗ ಕೂಡ ನಿಮಗೆ ಯಾವುದೋ ಒಳ್ಳೆಯದು ನಡೆಯುತ್ತಿದೆ ಎಂದು ಅರ್ಥ. ನೀವು ಪರಿಪೂರ್ಣ ಆರೋಗ್ಯವಂತರಾಗಿದ್ದು ಈ ರೀತಿ ನಡೆಯುತ್ತಿದೆ ಎಂದರೆ ಮಾತ್ರ ಲಕ್ಷ್ಮೀದೇವಿ ಇದ್ದಾಳೆಂದು ಅರ್ಥ. 4ನೇ ಸೂಚನೆ, ನಿಮ್ಮ ಅಕ್ಕಪಕ್ಕದ ಮನೆಯವರು ಶತ್ರುಗಳಾಗಿದ್ದು ಯಾವಾಗಲೂ ಕಿತ್ತಾಡುತ್ತಿರುವವರು ಹಠಾತ್ತನೆ ನಿಮ್ಮ ಜೊತೆ ಸ್ನೇಹ ಬೆಳೆಸಲು ಬಂದರೆ ಆಗಲೂ ಕೂಡ ನಿಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿ ಇದ್ದಾಳೆಂದು ಅರ್ಥ. ಲಕ್ಷ್ಮೀದೇವಿ ಎಲ್ಲಿರುತ್ತಾಳೋ ಅವರಿಗೆ ಶತ್ರುಗಳ ಕಾಟ ಇರುವುದಿಲ್ಲ. ಶತ್ರುಗಳು ಕೂಡ ನಿಮ್ಮ ಕಾಲಿನ ಹತ್ತಿರ ಬರುತ್ತಾರೆ. ನಿಮಗೆ ಕ್ಷಮೆ ಕೇಳಿ ನಿಮ್ಮ ಜೊತೆ ಸ್ನೇಹ ಬೆಳೆಸಲು ಇಷ್ಟಪಡುತ್ತಾರೆ. 5ನೇ ಸೂಚನೆ, ಯಾವುದಾದರೂ ಹಬ್ಬದ ದಿನಗಳಲ್ಲಿ ನೀವು ಕರೆಯದೇ ಇದ್ದರೂ ಕೂಡ ಯಾರಾದರೂ ಮುತ್ತೈದೆ ಬಂದರೆ ಅಂತೂ ಆಕೆಯನ್ನು ಬರಿಗೈಯಲ್ಲಿ ಕಳಿಸಬೇಡಿ. ಅದರಲ್ಲೂ ಆ ಹೆಂಗಸಿನ ಹೆಸರು ಲಕ್ಷ್ಮಿ, ಗಾಯತ್ರಿ ಈ ರೀತಿ ದೇವಿಯ ಹೆಸರುಗಳಾದರೆ ಇನ್ನೂ ಒಳ್ಳೆಯದು. ಆಗ ಕೂಡ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಇದ್ದಾಳೆಂದು ಅರ್ಥ. ಆ ರೀತಿ ಬಂದ ಮುತ್ತೈದೆಯನ್ನು ನೀವು ಬರಿಗೈಯಲ್ಲಿ ಕಳಿಸಬೇಡಿ. ಅವರಿಗೆ ಅರಿಶಿನ ಕುಂಕುಮ ಕೊಟ್ಟು ಕಳಿಸಿ. ಇವು ಲಕ್ಷ್ಮೀದೇವಿ ನಿಮ್ಮ ಮನೆಯೊಳಗಿದ್ದರೆ ಕಾಣಿಸುವಂಥ ಸೂಚನೆಗಳು. ಇನ್ನು ಲಕ್ಷ್ಮೀದೇವಿ ನಿಮ್ಮ ಮನೆಯೊಳಗೆ ಕಾಲಿಡುವ ಮುಂಚೆ ಕೂಡ ಕೆಲ ಸೂಚನೆಗಳು ಕಾಣಿಸುತ್ತವೆ. ಅವು ಯಾವುದೆಂದರೆ, ಪ್ರತಿದಿನ ಸಂಜೆ ಕೋಗಿಲೆ ಕೂಗು ನಿಮಗೆ ಕೇಳಿಸುತ್ತದೆ. ಆಗ ಕೂಡ ಲಕ್ಷ್ಮೀದೇವಿ ನಿಮ್ಮ ಮನೆಯೊಳಗೆ ಬರಲಿದ್ದಾರೆ ಎಂದು ಅರ್ಥ. ಇನ್ನು ಮಾವಿನ ಮರದ ಮೇಲೇನಾದರೂ ಕೋಗಿಲೆ ಕಾಣಿಸಿದರಂತೂ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಅದು ವಿಘ್ನವಿಲ್ಲದೆ ಪೂರ್ಣಗೊಳ್ಳುತ್ತದೆ ಎಂದು ಅರ್ಥ. ಅದರ ಜೊತೆ ನೀವು ಮನೆ ಕ್ಲೀನ್ ಮಾಡುವಾಗ ಗೂಬೆ ಏನಾದರೂ ಕಾಣಿಸಿದರೆ ಆಗಲೂ ಕೂಡ ಲಕ್ಷ್ಮೀದೇವಿ ಅತಿ ಬೇಗನೆ ನಿಮ್ಮ ಮನೆಯೊಳಗೆ ಬರುತ್ತಿದ್ದಾರೆ ಎಂದು ಅರ್ಥ. ಗೂಬೆ ಲಕ್ಷ್ಮೀದೇವಿಯ ವಾಹನ ಎಂಬುದು ಎಲ್ಲರಿಗೂ ಗೊತ್ತು. ಮನೆ ಶುಚಿಯಾಗಿದ್ದರೆ ಕೂಡ ಲಕ್ಷ್ಮೀದೇವಿಗೆ ತುಂಬ ಇಷ್ಟ. ಹಾಗಾಗಿ ಮನೆ ಶುಭ್ರಗೊಳಿಸುವಾಗ ಗೂಬೆ ಕಂಡರೂ ಅಥವಾ ಮನೆಯೊಳಗೆ ಬಂದರೂ ಕೂಡ ಅದು ಲಕ್ಷ್ಮೀದೇವಿ ಬರುವುದಕ್ಕೆ ಸಂಕೇತ. ಇನ್ನು ಬೆಳಿಗ್ಗೆ ಶಂಕು ಧ್ವನಿ ಕೇಳಿಸಿದರೂ ಕೂಡ ಅಂದು ಶುಭ ನಡೆಯುತ್ತದೆ ಎಂದು ಸಂಕೇತ. ಇನ್ನು ಬೆಳಿಗ್ಗೆ ನೀವು ಮನೆ ಬಾಗಿಲು ತೆಗೆದಾಗ ಯಾರಾದರೂ ಕಬ್ಬು ಹೊತ್ತುಕೊಂಡು ಹೋಗುತ್ತಿರುವುದು ಕಾಣಿಸಿದರೂ ಕೂಡ ತುಂಬ ಒಳ್ಳೆಯದು. ಹಾಗೆ ಹಾವು ಕಾಣಿಸಿದರೂ ಕೂಡ ಲಕ್ಷ್ಮೀದೇವಿ ಆಗಮನಕ್ಕೆ ಸಂಕೇತ. ಹೊರಗಡೆ ಹಾವು ಕಾಣಿಸಿದರೆ ಅದು ಶುಭ. ಮನೆಯೊಳಗೇನಾದರೂ ಹಾವು ಬಂದರೂ ಅಥವಾ ಕಾಣಿಸಿದರೂ ನಿಮ್ಮ ಮನೆಯಲ್ಲಿ ಜನರು ಅನಾರೋಗ್ಯಕ್ಕೆ ಗುರಿಯಾಗುತ್ತಿದ್ದಾರೆ ಎಂದು ಸೂಚನೆ. ಇನ್ನು ಮನೆಯೊಳಗೆ ಪದೇ ಪದೇ ಕಪ್ಪು ಇರುವೆಗಳು ಕಾಣಿಸಿದರೂ ಕೂಡ ಒಳ್ಳೆಯದು. ಅದರಲ್ಲೂ ಆ ಕಪ್ಪು ಇರುವೆಗಳು ಅಕ್ಕಿಯನ್ನು ಏನಾದರೂ ಹೊತ್ತುಕೊಂಡು ಹೋಗುತ್ತಿರುವುದು ಕಾಣಿಸಿದರೆ ಅತಿ ಬೇಗನೆ ಲಕ್ಷ್ಮೀದೇವಿ ಬರುತ್ತಿದ್ದಾರೆ ಎಂದು ಅರ್ಥ. ಅದೇ ಕೆಂಪು ಇರುವೆಗಳೇನಾದರೂ ಕಾಣಿಸಿದರೆ ನೀವು ಸಾಲಕ್ಕೆ ಗುರಿಯಾಗುತ್ತೀರಿ ಎಂದು ಅರ್ಥ. ಇದೇ ಸ್ನೇಹಿತರೆ, ಲಕ್ಷ್ಮೀದೇವಿ ನಿಮ್ಮ ಮನೆಯೊಳಗೆ ಬರುವುದಕ್ಕೂ ಮುಂಚೆ ಕಾಣಿಸುವಂಥ ಸೂಚನೆಗಳು. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಕುತೂಹಲಕಾರಿ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಉತ್ತಮ ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.